ಇನ್ನು ಬಿಡದಿ ಟೌನ್ಶಿಪ್ ಕುರಿತು ಸಮಿತಿಯನ್ನು ರಚನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಹರೀಶ್ ಗೌಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಡದಿ ಟೌನ್ಶಿಪ್ ಕುರಿತು ರಾಜ್ಯ ಸರ್ಕಾರ ಸಮಿತಿಯನ್ನು ರಚನೆ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡಬಳ್ಳಾಪುರ ಜೆಡಿಎಸ್ ತಾಲೂಕು ಅಧ್ಯಕ್ಷರಾದಂಥ ಹರೀಶ್ ಗೌಡ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಮಿತಿ ರಚನೆ ಮಾಡೋದಾಗಿ ಕಾಂಗ್ರೆಸ್ ಡ್ರಾಮಾ ಮಾಡ್ತಾ ಇದೆ. ದೇವೇಗೌಡರು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಂತೆ ಕಾಂಗ್ರೆಸ್ ಡ್ರಾಮಾ ಶುರು ಮಾಡಿದೆ. ಬಿಡದಿ ಮಾದರಿ ದೊಡ್ಡಬಳ್ಳಾಪುರದಲ್ಲಿ ಕ್ವೀನ್ ಸಿಟಿ ಮಾಡ್ತಾ ಇದೆ. ಫಲವತ್ತಾದಂತಹ ಭೂಮಿ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬಳಕೆ ಆಗ್ತಾ ಇದೆ ಅಂತ ಹರೀಶ್ ಗೌಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಚಾರವಾಗಿ ಜೆಡಿಎಸ್ ಸದನದ ಒಳಗೆ ಹಾಗೂ ಸದನದ ಹೊರಗೂ ಕೂಡ ಸಾಕಷ್ಟು ಪ್ರತಿಭಟನೆಯನ್ನು ಮಾಡ್ತಿದೆ. ಈ ನಿಟ್ಟಿನಲ್ಲಾದರೂ ಸರ್ಕಾರ ಏನಾದರೂ ಕೈ ಬಿಡುತ್ತೆ ಅನ್ನೋದು ನೋಡಬೇಕು. ಜೊತೆಗೆ ಈಗಾಗಲೇ ಫ್ರೀಡಮ್ ಪಾರ್ಕ್ನಲ್ಲಿ ನಡೆತಿರ್ತಕ್ಕಂಥ ಪ್ರತಿಭಟನೆಗೆ ಸಾಕಷ್ಟು ಯುವಕರು ಹಾಗೂ ಕಾರ್ಯಕರ್ತರು ಬಂದಿದ್ದಾರೆ. ಬನ್ನಿ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಈಗಾಗಲೇ ಏನು ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಕಷ್ಟು ಒತ್ತಡವನ್ನು ಏರ್ತಾ ಬಂದಿದ್ದೀರಾ. ಜೊತೆಗೆ ಈಗಾಗಲೇ ಮಾಜಿ ಪ್ರಧಾನಿಗಳು ಕೂಡ ಆ ಕಡೆ ಕೇಳಿದ್ದಾರೆ. ಅದ್ರ ಬಗ್ಗೆ ಹೇಳಿದ್ದಾರೆ ಸರ್. ಆ ಭಾಗದ ಶಾಸಕರಿಗೆ ಸನ್ಮಾನ್ಯ ಬಾಲಕೃಷ್ಣ ಅವ್ರಿಗೆ ಮತ್ತು ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಕೇಳ್ಕೊಳ್ತೀವಿ ಅಂದರೆ, ನೀವು ದಯವಿಟ್ಟು ರೈತರ ಹೊಟ್ಟೆಯ ಮೇಲೆ ಹೊಡೆಯುವ ಕಾರ್ಯಕ್ರಮ ಬೇಡ. ನೀವು ಅದೇ ಥರ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಬನ್ನಿ, ಈ ಕಡೆ ಗೌರಿಬಿದನೂರು, ಈ ಕಡೆ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಇದೆ, ತುಮಕೂರು ಇದೆ, ಶಿರಾ, ಮಧುಗಿರಿ ಇದೆ. ಇವತ್ತಿನ ಆ ಭಾಗದಲ್ಲೂ ಸಹ ಎಲ್ಲ STR ರೋಡ್ಗಳು, ಹೊಸ ರೋಡ್ಗಳು ಬರ್ತಿದೆ. ಈಗ ನಾವು ಬೇರೆ ದೇಶಗಳಲ್ಲಿ ನೋಡಿದಾಗ ಏನೋ ಹೃದಯ ಭಾಗದಲ್ಲಿ ಯಾವ ನಗರಗಳು ಇರ್ತವೆ ಅಲ್ಲಿಂದ 200-300 ಮೀಟ್ರೂ ಸಹ 1.5-2 ಗಂಟೆಲಿ ನಾವು ಜರ್ನಿ ಮಾಡ್ಬೋದು. ಈಗ ನಮ್ಮ ಮೈಸೂರು ಆ ಥರ ರೋಡ್ಗಳನ್ನ ನಿರ್ಮಾಣ ಮಾಡಿ. ಸರ್, ಕೇವಲ ಬಿಡದಿ ಒಂದೇ ವಿಚಾರ ಅಲ್ಲ, ಈಗ ದೊಡ್ಡಬಳ್ಳಾಪುರದಲ್ಲೂ ಕೂಡ ಭೂ ಸ್ವಾಧೀನವಾಗಿ ವಿಚಾರವಾಗಿ ಹೋರಾಟ ನಡೀತಿದೆ. ಅದಕ್ಕೇನಾದರೂ ಒತ್ತಡ ಇರೋ ತಂತ್ರಕ್ಕೆ ಇಲ್ಲ ಮುಖ್ಯಮಂತ್ರಿ ಅವ್ರನ್ನ ನೀವು ಭೇಟಿ ಮಾಡೋ ಅಂಥದ್ದು ಏನಾದರೂ ಆಗುತ್ತಾ ಸರ್? ಸರ್, ಇಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ವಿಚಾರವಾಗಿ ನಮ್ಮ ಕೊನ್ನಘಟ್ಟ ಭಾಗದಲ್ಲಿ ಏನಾಗಿದೆ ಅದು ಆಲ್ರೆಡಿ ಎಲ್ಲ ರೈತರುಗಳನ್ನ ಪರವಶ ಮಾಡ್ಕೊಂಬಿಟ್ಟಿದ್ದಾನೆ. ಅದು ಕಾಂಗ್ರೆಸ್ದು ಬಹಳ ದುರ್ನಡತೆಯ ಅವತಾರ. ಅವತ್ತು KIDB ಅಧಿಕಾರಿಗಳು ಮುಂದೆನೇ ಯಾವ ರೀತಿ ನಡ್ಕೊಂಡ್ರು ಅನ್ನೋದು ಅಲ್ಲಿನ ಭಾಗದ ರೈತರನ್ನ ಅಲ್ಲಿ ತುಳಿದು ಸಮಾಧಿ ಮಾಡಿಬಿಟ್ರು. ಈಗ ಇಲ್ಲಿ ಹೆಂಗೆ 3 ಕೋಟಿ ಕೊಡ್ತಾರೆ, ನಾವು ಸ್ವಲ್ಪ ಶಾಂತಿಯುತವಾಗಿ ಇಲ್ಲೂ ನಾವು ಪ್ರತಿಭಟನೆ ಮಾಡಿದರೆ ಇಲ್ಲೂ ಒಂದು 3 ಕೋಟಿ ಸಿಗೋದು. ಒಬ್ಬೊಬ್ಬರು ರೈತರಿಗೆ 1 ಎಕರೆಗೆ 1 ಕೋಟಿ ಹೋಗಿದ್ರೆ ಎಷ್ಟು ಇದಾಗ್ತಿರಲಿಲ್ಲ. ಅಲ್ಲಿ ಈಗಿನ ಜನಪ್ರತಿನಿಧಿಗಳು, ಹಿಂದೆ ನಡೆಸಿದಂತಹ ಜನಪ್ರತಿನಿಧಿಗಳಿಗೆ ಈ ವಿಚಾರವಾಗಿ ಸ್ವಲ್ಪ ಏನೋ ಅವರ ರೈತರುಗಳ ಕಷ್ಟ ಅರ್ಥಂತಿಲ್ಲ. ಯಾಕಂದರೆ ಅವರಿಬ್ಬರೇ ರಿಯಲ್ ಎಸ್ಟೇಟ್ಗಿಳಿದವ್ರೆ, ಅವ್ರಿಗೆ ಅನುಕೂಲ ಬೇಕಿದ್ದಕ್ಕೆ. ಅದೇ ರೀತಿ ಬೆಳವಂಗ್ಲ ಭಾಗದಲ್ಲಿ ಏನು ಪಿಕ್ಚರ್ ನಡೆಸ್ತಿದ್ದಾರೆ, ಸನ್ಮಾನ್ಯ ವೆಂಕಟರಾಮಯ್ಯರು ಏನಂದರು, ಕ್ವೀನ್ ಸಿಟಿಗೆ 4,000 ಎಕರೆ 200 ಎಕರೆ ಅಕ್ವಿಷನ್ ಮಾಡ್ರಪ್ಪ, ರೈತರುಗಳು ಯಾರು ನನ್ನ ಹತ್ರ ಬರಲೇ ಇಲ್ಲ ಅಂದರು. ನೀವೊಬ್ಬರು ಶಾಸಕರಾಗಿ ನಾನು ಯಾರು ಬರಲಿಲ್ಲ ಅಂತ ಹೇಳಿದ್ರೆ, ನೀವು ಆ ಭಾಗದ ಶಾಸಕರಾಗಿ ನಿಮ್ಮ ಹೋಬಳಿಗೆ ಹೊಂದ್ಕೊಂಡಂತೆ, ನಿಮ್ಮ ಪಂಚಾಯತಿಗೆ ಹೊಂದ್ಕೊಂಡಂತೆ ನೀವು ಆ ಕಡೆ ಜನಗಳಿಗೆ ಏನು ನ್ಯಾಯ ಕೊಡ್ತೀರಿ? ಇದೆಲ್ಲ ಅವರಿಬ್ಬರದು ಕಪಟ ನಾಟಕ. ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ರೈತರುಗಳು ಎಚ್ಚೆತ್ಕೊಂಡು ಹೋರಾಟ ಮಾಡಿದ್ರೆ ನಮ್ಮ ಪಕ್ಷ ಯಾವಾಗಲೂ ಸಹ ರೈತರ ಪರವಾಗಿರ್ತದೆ. ಮುಂದಿನ ದಿನಗಳಲ್ಲಿ ನಾವು ನಮ್ಮ ಹೈಕಮಾಂಡ್ ವರಿಷ್ಠರಿಗೆ ಗಮನಕ್ಕೆ ತಂದಿದ್ದೀವಿ. ಆ ಹೋರಾಟಕ್ಕೂ ಸಹ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಕುಮಾರಣ್ಣವ್ರನ್ನ ಆ ಹೋರಾಟಕ್ಕೆ ಎಲ್ಲೆಲ್ಲಿ ರೈತರದ್ದು ಆಗ್ತದೆ ಅದಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸಹ ಮಾಡ್ತೀವಿ ಅಂತ. ಇದಿಷ್ಟು ಏನು ಹರೀಶ್ ಗೌಡ್ರವರ ಮಾತು. ಕೇವಲ ಬಿಡದಿ ಹೋರಾಟ ಅಷ್ಟೇ ಅಲ್ಲ, ದೊಡ್ಡಬಳ್ಳಾಪುರದಲ್ಲಿರ್ತಕ್ಕಂಥ ಭೂ ಸ್ವಾಧೀನವನ್ನು ಸರ್ಕಾರ ಕೈ ಬಿಡಬೇಕು, ರೈತರ ಪರವಾಗಿರಬೇಕು ಅನ್ನೋದು ಮಾತು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಹನುಮಂತರಾಜು, PNS ವಿಸ್ತಾರ, ಬೆಂಗಳೂರು.